ಗೊತ್ತಿದೆ ಇವತ್ತು ದಿವಸ ಏನಿವತ್ತು ನೆನ್ನೆಲ್ಲ ಮೊನ್ನೆ ನಮಗೆ ತಹಸೀಲ್ದಾರ್ ಅವರು ಒಂದು ಲೆಟ್ರ್ ಕೊಟ್ಟರು. ಈ ಥರ ನಿನ್ನೆ 3 ಗಂಟೆಗೆ ಬರಬೇಕು ಅಂತ ಒಂದು ಚುನಾವಣೆ ಅಧಿಕಾರಿಗಳು ನೋಟಿಸ್ ಕೊಟ್ಟರು. ಅದೇ ರೀತಿ ನಿನ್ನೆ 3 ಗಂಟೆಗೆ ನಾವು ತಾಲೂಕು ಆಫೀಸಲ್ಲಿ ಭಾಗವಹಿಸಿ ಅಲ್ಲಿರುವಂಥ ದಾಖಲೆಗಳನ್ನೆಲ್ಲ ಮರಿ DC ಆಫೀಸ್ ಮತ್ತೆ ಅಲ್ಲಿ ಲಾಕರ್ಗೆ ಶಿಫ್ಟ್ ಮಾಡೋಂಥ ಕೆಲಸ ಆಗಿದೆ. 11ನೇ ತಾರೀಕು ಚುನಾವಣೆ ರಿಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ರೀಕೌಂಟಿಂಗ್ ವಿಚಾರವಾಗಿ ಏನಿದ್ರ ಬಗ್ಗೆ ಪ್ರತಿಯೊಬ್ಬರು ಗೊಂದಲ ಏನೆಲ್ಲ ಇತ್ತು ಆ ವಿಚಾರವಾಗಿ ರೀಕೌಂಟಿಂಗ್ ಸುಪ್ರೀಂ ಕೋರ್ಟ್ ಕೊಟ್ಟಿರೋದ್ರಿಂದ ತಾವು ಕೂಡ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಮಗೂ ಕೂಡ ಲೆಟರ್ ಕೊಟ್ಟಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಯಾವ ರೀತಿ ನಾವೆಲ್ಲ ಭಾಗವಹಿಸಬೇಕು, ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಅರ್ಜೆಂಟಿಗೆ ತಮ್ಮೆಲ್ಲರ ಒಂದು ಸಭೆಯನ್ನು ಕರೆದು ತಮ್ಮೆಲ್ಲರ ಅಭಿಪ್ರಾಯ ತಗೊಂಡು ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡೋಣ ಅಂತೇಳಿ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಹಾಗೆಯೇ 2 ದಿವಸ ಇರಬೇಕಾದ್ರೆ ನೈಟ್ 10 ಗಂಟೆಗೆ ನಮ್ಗೆ ಲೆಟರ್ ಕೊಟ್ಟರು. ಬೆಳಿಗ್ಗೆ ನೀವು ನಾಳೆ ಸಂಜೆ ಒಳಗಡೆ ನೀವು 6 ಗಂಟೆ ಒಳಗಡೆ ಯಾರು ಚುನಾವಣೆಗೆ ರೀಕೌಂಟಿಗೆ ಬರ್ತಿದ್ದಾರೆ ಏಜೆಂಟ್ಸು ಫಾರ್ಮ್ನ ಫಿಲಪ್ ಮಾಡಿ ಅವರೊಂದು ಆಧಾರ್ ಕಾರ್ಡು ಫೋಟೋಸ್ ಎಲ್ಲ ಸಂಜೆ ಒಳಗಡೆ ಕೊಡಬೇಕು. ಇವತ್ತೇ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು. ಹಾಗಾಗಿ ನಾವು ಕೆಲವರು ಮುಖಂಡರು ಸೇರಿ ಅರ್ಜೆಂಟಾಗಿ 18 ಜನ ಮಾತ್ರ ಆಯ್ಕೆ ಮಾಡಿ ಒಂದು ಕ್ಯಾಂಡಿಡೇಟ್ಗೆ 18 ಜನ ಮಾತ್ರ ಪರ್ಮಿಷನ್ ಇರೋದು, ಜೊತೆಲಿ ಕ್ಯಾಂಡಿಡೇಟ್ ಒಬ್ರು ಇನ್ಚಾರ್ಜ್ ಒಬ್ರು. ಹಾಗಾಗಿ ಅದನ್ನ ಇಮಿಡಿಯೇಟ್ಲಿ ಫಿಲಪ್ ಮಾಡಿ ಅವತ್ತೇ ಕೊಡಬೇಕಾಗಿರೋದ್ರಿಂದ ಕೆಲವ್ರನ್ನೆಲ್ಲ ಕೇಳೋಕ್ಕಾಗಿಲ್ಲ, ಎಲ್ಲರನ್ನೂ ಕೇಳಿ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಕೆಲವ್ರನ್ನ ಯಾರೆಲ್ಲ ಹೋಗ್ಬೇಕಂತ ತೀರ್ಮಾನ ಮಾಡಿ 18 ಜನ ಆಯ್ಕೆ ಮಾಡಿ ಕೊಡೋಂಥದ್ದು ಆಗಿದೆ. ಇವತ್ತು 3 ಗಂಟೆಗೆ DC ಆಫೀಸಲ್ಲಿ ಇವತ್ತು ಮತ್ತೆ ಸಭೆ ಕರೆದಿದ್ದಾರೆ. ಚುನಾವಣೆ ಯಾವ ರೀತಿ ನಡೀತದೆ ಏನು ಅಂತ ಯಾರಿಗೂ ಇನ್ನೂ ಕ್ಲಾರಿಟಿ ಇಲ್ಲ. ಆ ಉದ್ದೇಶಕ್ಕೋಸ್ಕರ DC ಅವರು ಇವತ್ತು ಕರೆದಿದ್ದಾರೆ. ಅಲ್ಲಿ ಏನು ಪೆನ್ನು ಪೇಪರ್ ತಗೊಂಡು ಹೋಗ್ಬೋದಾ ಅಥವಾ ಏನೆಲ್ಲ ನಡೀತದೆ, ಯಾವ ರೀತಿ ನಡೆಸ್ತಾರೆ, ಏನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಅನ್ನೋದು ಇವತ್ತು 3 ಗಂಟೆಗೆ ಸಭೆ ಕರೆದಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಇವತ್ತೆಲ್ಲ ನಾವೆಲ್ಲ ಹೋಗ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಅದಕ್ಕೆ ಮುಂಚೆ ನಮ್ಮ ಪಕ್ಷದ ಮುಖಂಡರುಗಳದೆಲ್ಲ ಸಭೆ ನಡೆಸಿ ಯಾವ ರೀತಿ ನಾವು ಮಾಡಬೇಕು ಏನು ಅಂತ ತೀರ್ಮಾನ ಮಾಡಿ ನಾವೆಲ್ಲ ಹೋಗ್ಬೇಕು. ಆ ಉದ್ದೇಶಕ್ಕೋಸ್ಕರ ಇವತ್ತು ಸಭೆ ಕರೆದಿದ್ವಿ. 3 ಗಂಟೆಗೆ ಏನು ಇವತ್ತು ಕರೆದಿದ್ದಾರೋ ನಮ್ದೇನೋ ಅಬ್ಜೆಕ್ಷನ್ಸ್ ಇದ್ರೆ ಅಥವಾ ಯಾವ ರೀತಿ ನಾವು ಏನಾದರೂ ಅಲ್ಲಿ ಕೇಳಬೇಕಾಗಿರೋ ಪ್ರಶ್ನೆಗಳು ಕೆಲವ್ರಿಗೆಲ್ಲರಿಗೂ ಗೊಂದಲ. ಯಾವ ರೀತಿ ಅಲ್ಲಾದ್ರೆ ಬರ್ಕೊಳ್ಳೋದ, ಕೆಲವರು ಬರ್ಕೊಳಂಗಿಲ್ಲ ಏನೂ ಇಲ್ಲ ಅಂತಾರೆ, ಕೆಲವರು ಪೆನ್ನು ತೊಗೊಂಡೋಗಿಲ್ಲ ಪೇಪರು ತೊಗೊಂಡೋಗಂಗಿಲ್ಲ ಅಂತಾರೆ. ಪೆನ್ನು ತೊಗೊಂಡೋಗಿಲ್ಲ ಪೇಪರು ತೊಗೊಂಡೋಗಿಲ್ಲ ಅಂದರೆ ಯಾವ ರೀತಿ ರಿಸಲ್ಟ್ ಬರುತ್ತೆ, ಯಾರು ಗೆದ್ದಿದ್ದಾರೆ ಸೋತಿದ್ದಾರೆ ಅಂತ ಹೆಂಗೆ ಗೊತ್ತಾಗುತ್ತೆ? ಆ ಗೊಂದಲ ಇರೋದಕ್ಕೋಸ್ಕರನೇ ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಇಲ್ಲೇನೋ ತೊಂದರೆ ಆಗಿದೆ, ಏನೋ ಅಕ್ರಮಗಳು ಆಗಿರ್ಬೋದೇನೋ ಅಂತ ಹೇಳ್ಬಿಟ್ಟು ಆ ಗೊಂದಲಕ್ಕೋಸ್ಕರನೇ ರೀಕೌಂಟ್ ಅಂತ ಮಾಡಿರೋದು. ಆದರೆ ನಮ್ಗೆ ಇಲ್ಲಿ 11ನೇ ತಾರೀಕು ನಡೆಯುವಂಥ ಒಂದು ರಿಎಲೆಕ್ಷನ್ ಅಲ್ಲಿ ರೀಕೌಂಟಿಂಗ್ ಅಲ್ಲಿ ಯಾವ ರೀತಿ ಬರ್ಕೋಬೇಕು ಏನು ಅಂತಾನೆ ಕ್ಲಾರಿಟಿ ಇಲ್ಲ ಅಂದಮೇಲೆ ನಾವು ಯಾವ ರೀತಿ ಮತ್ತೆ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರನೇ DC ಅವರು ಇವತ್ತು 3 ಗಂಟೆಗೆ ಕರೆದಿರೋದ್ರಿಂದ ಅಲ್ಲಿ ಯಾವ ರೀತಿ ಅವರು ಸೂಚನೆಗಳು ಕೊಡ್ತಾರೆ, ಏನು ಯಾವ ರೀತಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಅದನ್ನು ತಿಳ್ಕೊಂಡು ತಮಗೆಲ್ಲ ತಿಳಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಜೊತೆಯಲ್ಲಿ ಈಗ AC ಅವ್ರನ್ನ ಒಬ್ಬರು ಇನ್ಚಾರ್ಜ್ ಮಾಡಿದ್ದಾರೆ ನಮ್ಮ ಕೋಲಾರಲ್ಲಿ ಮೈತ್ರಿ ಮೇಡಮ್ ಅವರು. ಅವತ್ತು ಯಾವ ರೀತಿ ಅಂತ ನಾವೆಲ್ಲ ಗಮನಿಸಿದೀವಿ. ಮೊನ್ನೆ ಕೋಲಾರಲ್ಲಿ ಹಾಲ್ ಡೈರಿ ವಿಚಾರದಲ್ಲಿ ಅವರು ಯಾವ ರೀತಿ ಜನಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ದಾರೆ ಹಾಲ್ ಡೈರಿನಲ್ಲಿ ಅಂತ ಬಿಟ್ಟು ಹೈಕೋರ್ಟ್ ಆರ್ಡರ್ ಕೊಟ್ಟಿತ್ತು. ಎಲ್ರಿಗೂ ಅಭಿಪ್ರಾಯ ತಗೊಳ್ಳಿ, ಯಾರು ಬೆಂಬಲ ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನೋಡಿ ನೀವು ಅದನ್ನ ತಿಳಿಸಂತ ಕೆಲಸ ಮಾಡಬೇಕು ಅಂತ. ಹಾಗಾಗಿ ಅವರು ಯಾರು ಕೇಳಿಲ್ಲ, ಇದಕ್ಕೆ ಬೆಂಬಲ ಇದೆಯಾ ಅಂದ್ರು, ಎಲ್ಲರೂ ಕೈ ಎತ್ತಿದ್ರು. ಬೆಂಬಲ ಇದ್ರು ಯಾರು ಅಂತಾನು ಕೇಳಿ ಕೌಂಟ್ ಮಾಡ್ಬೇಕಾಗಿತ್ತಲ್ಲ, ಆ ಕೆಲಸನೇ ಆಗಿಲ್ಲ. ಜನರಲ್ಲ ಬೆಂಬಲ ಇದೆಯಾ ಅಂದ್ರು, ಕೈ ಎತ್ತಿದ್ರು, ಅಲ್ಲಿ ಡಿಕ್ಲೇರ್ ಮಾಡ್ಬಿಟ್ಟು ಕ್ಲಿಯರ್ ಗೆದ್ದಿದಲ್ಲಿ ಬಿಡಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಅಂದ್ರೆ ಈ ತರ ಗೊಂದಲಗಳು ಮಾಡಂತ AC. ಈಗ ನಿನ್ನೆ ಅಲ್ಲ ಮೊನ್ನೆನೂ ಕೂಡ DCC ಬ್ಯಾಂಕ್ ಚುನಾವಣೆ ನಡೆದಿದೆ. ಅದು ಕೂಡ ಹೈಕೋರ್ಟ್ ಅಲ್ಲಿ ಇತ್ತು. ಹೈಕೋರ್ಟ್ ಅಲ್ಲಿ ಇದ್ದು ಅದು ಕೂಡ ಲಾಟ್ರಿ ಮುಖಾಂತರ ಅದನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಅದಕ್ಕೂ ಕೂಡ ಯಾರಿಗೂ ಕ್ಲಾರಿಟಿ ಇಲ್ಲ, ಎಲ್ಲರೂ ಕೂಡ ಅದರಲ್ಲಿ ಕೂಡ ಗೊಂದಲ ಇದೆ. ಅಂತ ಒಂದು ಸಮಯದಲ್ಲಿ ಇಂಥ ಅಧಿಕಾರಿಗಳಿದ್ರೆ ಯಾವ ರೀತಿ ಅಲ್ಲಿ ನ್ಯಾಚುರಲ್ ಆಗಿ ಏನ್ ನಡೆದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಪಾರದರ್ಶಕವಾಗಿರುತ್ತಾ? ಈಗ ನಾವು
ನಾವು ಅಲ್ಲಿ ತಪ್ಪಾಗಿದೆ ಅಂತ ಹೇಳಿದ್ರೆ ಕೂಡ ಸರಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಬಂದ್ಬಿಟ್ಟು ಹೋಗ್ಬಿಟ್ರೆ ಏನ್ ಪ್ರಯತ್ನ? ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಗಿ ಏನ್ ಪ್ರಯತ್ನ? ನಾವು ರೀಕೌಂಟಿಂಗ್ ಮಾಡಿ ಕೂಡ ಏನ್ ಪ್ರಯತ್ನ ಆಗುತ್ತೆ? ಆ ಒಂದು ಗೊಂದಲಿರೋದ್ರಿಂದನೇ ಇವತ್ತು DC ಅವ್ರ ಹತ್ರ ನಾವು ಕೂಡ ಪ್ರಶ್ನೆ ಮಾಡಿ ಯಾವ ರೀತಿ ಚುನಾವಣೆ ನಡೆಸ್ತೀರಾ ಏನು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಾರಿಟಿ ತಗೊಂಡು ಅವ್ರು ಏನು ಸೂಚನೆ ಕೊಡ್ತಾರೋ ಅದನ್ನು ಕೂಡ ಎಲ್ಲರಿಗೂ ತಿಳಿಸಂತ ಕೆಲಸ ನಾವೆಲ್ಲ ಮಾಡೋಣ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೀನಿ. ಏನ್ ಇವತ್ತು ರೀಕೌಂಟಿಂಗ್ ಎಷ್ಟೋ ಜನ ಅಧಿಕಾರಿಗಳು ನನಗೆ ಫೋನ್ ಮಾಡಿ ಹೇಳ್ತಾರೆ, ಎಷ್ಟೋ ಜನ ಕಾರ್ಯಕರ್ತರು ಹೇಳ್ತಾರೆ, ಮಾಧ್ಯಮ ಮಿತ್ರರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಸರ್, ಕೆಲವರೆಲ್ಲ ಅಧಿಕಾರಿಗಳು ಸರ್ ರೀಕೌಂಟಿಂಗ್ ಕೋರ್ಟ್ ನೀವು ಹೋಗ್ಬೇಕಾಗಿತ್ತು, ಬೇರೆಯವರು ಹೋಗಿದ್ದಾರೆ, ಆ ರೀಕೌಂಟ್ ಹೋಗ್ಬೇಕಾಗಿತ್ತು ನೀವು, ಯಾಕಂದ್ರೆ ಅನ್ಯಾಯ ಆಗಿರೋದು ನಿಮ್ಗೆ. 15ನೇ ರೌಂಡ್ ಅಲ್ಲಿ 4,010 ಓಟ್ ಹಿಡಿತು, 16ನೇ ರೌಂಡ್ 10 ಓಟ್ ಬಂದ್ಬಿಡ್ತು. ಅಲ್ಲಿ ಏನೋ ಗೊಂದಲಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಅಧಿಕಾರಿಗಳು ಮಾತಾಡ್ಕೊಂತಾರೆ, ಎಲ್ಲ ಮಾತಾಡ್ಕೊಂತಾರೆ. ನೀವು ಹೋಗ್ಬೇಕಾಗಿತ್ತು ಸರ್ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಗಳು ತಿಳಿಸ್ತಾ ಇದ್ದಾರೆ. ಅವೆಲ್ಲ ತಿಳಿಸ್ತಾ ಇದ್ರೆ ಏನು ಗೊಂದಲಾಗಿದೆ ಅಂತನೂ ಯಾರಿಗೂ ಗೊತ್ತಿಲ್ಲ. ನಮ್ಗೆಲ್ಲ ಏನು ಕುತೂಹಲ, ಆ ಒಂದು ಸಮಯದಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಒಂದು ಅವಕಾಶ ಇದು. ಏನ್ ನಿಜವಾಗ್ಲೂ ಎಲ್ಲಿ ತೊಂದರೆ ಆಗಿದೆ, ಯಾವ ಬೂತಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದೆ, ನಿಮಗ್ ಬರಬೇಕಾಗಿರೋ ಎಂಟ್ರಿನ ಅವ್ರು ಬರ್ಬಿಟ್ಟಿದ್ದಾರೆ ಅಂತ ಕೆಲವರು ಎಲ್ಲ ಚರ್ಚೆಗಳು ಮಾಡ್ತಾರಂತ ವಿಚಾರಗಳು ನಾವು ನೋಡಿಲ್ಲ, ಏನಿಲ್ಲ. ಆದ್ರೆ ಚರ್ಚೆ ಈ ರೀತಿ ನಡೀತಾ ಇದೆ. ಅದಕ್ಕೋಸ್ಕರ ಈ ಒಂದು ಅವಕಾಶ ನಮ್ಗೆಲ್ಲರಿಗೂ 11ನೇ ತಾರೀಕು ಏನಾಗಿರ್ಬೋದು ಏನಾಗಿಲ್ಲ ಅನ್ನೋದು ಕ್ಲಾರಿಟಿಯಾಗಿ ಬರುತ್ತೆ. ಕೆಲವು 5 ಬೂತಲ್ಲಿ ಚುನಾವಣೆ ಸಮಯದಲ್ಲಿ ಮಿಷಿನ್ ಕೆಟ್ಟೋಗಿತ್ತು. ಕೆಟ್ಟೋಗ ಮುಂಚೆ ಅಲ್ಲಿ ಮತದಾನ ಆಗಿತ್ತು. ಆ ಮತದಾನ ಆದ್ಮೇಲೆ ಕೆಲವು ಏನು ಮತ್ತೆ ಬೇರೆ ಮಿಷಿನ್ ಇಟ್ಟು ಮತ್ತೆ ಬದಲಾಯಿಸಿ ಎಲೆಕ್ಷನ್ ಮಾಡ್ತಾರೆ. ಒಂದೇ ಒಂದು ಮಿಷಿನ್ ಕೌಂಟ್ ಆಗಿದೆ, ಇನ್ನೊಂದು ಮಿಷಿನ್ ಕೌಂಟ್ ಆಗಿಲ್ಲ ಅಂತ ಕೂಡ ಗೊಂದಲಾಗಿದೆ. ಇವೆಲ್ಲ ವಿಚಾರಗಳು ತಿಳಿಸ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಎಲ್ಲರೂ ಮಾತಾಡೋಂಥದ್ದು, ಜನ ಪಬ್ಲಿಕ್ ಮಾತಾಡ್ತಾ ಇರೋದು, ಇವೆಲ್ಲ ನೋಡಿದ್ರೆ ಒಂದ್ಸರಿ ನಾವು